ಗುಬ್ಬಿ ತಾಲೂಕಿನ ಎನ್ ನಂದಿಹಳ್ಳಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಕಳ್ಳರು ಮೋಟಾರ್ ಪಂಪಿಗೆ ಅಳವಡಿಸಿರುವಂತಹ ಕೇಬಲ್ ಕಳ್ಳತನ ಮಾಡಿರುವಂತಹ ಘಟನೆ ಸುಮಾರು 15 ದಿನಗಳಿಂದ ನಡೆಯುತ್ತಿವೆ ಎಂದು ರೈತರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಷ್ಟಪಟ್ಟು ರೈತರು ಜೀವನ ಮಾಡುವುದು ಒಂದು ಸವಾಲಾಗಿರುವ ಈ ಸಂದರ್ಭದಲ್ಲಿ ಹಾಕಿರುವಂತಹ ಮೋಟಾರ್ ಕೇಬಲ್ ಕಳ್ಳತನವಾದರೆ ಏನು ಮಾಡಬೇಕು? ಕೂಡಲೇ ಇಂತಹ ಕೆಲಸ ಮಾಡುತ್ತಿರುವಂತಹ ಕಳ್ಳರನ್ನ ಪೊಲೀಸರು ಬಂಧನ ಮಾಡಬೇಕು ಎಂದು ಒತ್ತಾಯವನ್ನ ಇಲ್ಲಿನ ಗ್ರಾಮಸ್ಥರು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಶೇಖರ್, ಬಹಳ ದಿನಗಳಿಂದ ಈ ಕೃತ್ಯ ನಡೆಯುತ್ತಲೇ ಇದೆ. ಪಂಪು ಮೋಟಾರ್ಗಳಿಗೆ ಅಳವಡಿಸಿರುವಂತಹ ಕೇಬಲ್ಗಳನ್ನು ಕತ್ತರಿಸಿ ಅಲ್ಲಿಯೇ ಅವುಗಳನ್ನು ಸುಟ್ಟು ಅದರೊಳಗಿರುವ ಕಾಪರ್ ತೆಗೆದುಕೊಂಡು ಹೋಗುತ್ತಿದ್ದು, ಕೂಡಲೇ ಅವರನ್ನ ಬಂಧಿಸಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಸ್ಥಳಕ್ಕೆ ಗುಬ್ಬಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಬಂಧಿಸುವಂತಹ ಕೆಲಸ ಮಾಡಲಾಗುತ್ತಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಬಲ್ ಎಲ್ಲಾನು ಕಟ್ ಮಾಡ್ಕೊಂಡು ತಗೊಂಡೋಗಿದ್ದಾರೆ. ಈಗ ಎಲ್ಲರೂ ಬೆಳಗ್ಗೆ ಎದ್ದು ಕರೆಂಟ್ ನೋಡಕ್ ಬಂದಾಗ ಎಲ್ಲರೂ ಬೋರಾಗ ಹೋಗೈತಿ ಕೇಬಲ್. ಎಲ್ಲಾರು ಬರೋ ಸುಮಾರು 20 ದಿನಕ್ಕೊಂದಿನ ಮಾರ್ಸಿ ಒಂದೊಂದ್ ಏರಿಯಾ ಕಟ್ ಮಾಡ್ತಾರೆ. ಒಂದಿನ ಆ ಕಡೆ 15 ದಿನಕ್ಕೆ ಕಟ್ ಮಾಡ್ತಾರೆ, ಮಾರಿಸ್ತಾರೆ. ಆಮೇಲೆ ಈ ಕಡೆ 15 ದಿನಕ್ಕೆ ಕಟ್ ಮಾಡ್ತಾರೆ. ನಿಟ್ಟೂರು ಎನ್ನಂದಹಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುಮಾರು 1 ಗಂಟೆ ಟೈಮಲ್ಲಿ ಒಂದು 18ರಿಂದ 19 ಬೋರಲ್ಲಿ ಮೇಲ್ಗಡೆ ಕೇಬಲ್ನ ಕಟ್ ಮಾಡಿ ನಮ್ಮ ರೈತರು ಕಣ್ಣಲ್ಲಿ ನೀರು ಬರೋ ಸ್ಥಿತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿ ಇದಾಗಿದೆ. ಇದಕ್ಕಿಂತ ಮುಂಚೆ ಒಂದು 15 ದಿನ ಮುಂಚೆನೂ ಒಂದು 20 ಬೋರಲ್ಲಿ ಇದೇ ಥರ ಮಾಡಿದ್ರು. ಇಡೀ ನಮ್ಮ ಗ್ರಾಮದಲ್ಲಿ 2 ಸೈಡು ಸೈಡ್ ಆ ಕಡೆ ಮಾಡಿದ್ರು, ಈ ಸರಿ ಇವತ್ತು ಈ ಕಡೆ ಮಾಡಿದ್ದಾರೆ. ನಮಗಂತೂ ಕಣ್ಣಲ್ಲಿ ನೀರು ಬರೋ ರೀತಿಲಿ ಆಗ್ಬಿಟ್ಟಿದೆ ರೈತರಿಗೆ. ಇದು ದಯವಿಟ್ಟು ಈ ಕಳ್ಳರನ್ನ ಇಟ್ಕೊಡ್ಬೇಕು, ನಮಗೊಂದು ನ್ಯಾಯ ಸಿಗಿಸ್ಬೇಕು. ಪೊಲೀಸರಿಗೆ ಮುಂಚೆ 1 ತಿಂಗಳು ಮುಂಚೆನೇ ನಾವು ಅರ್ಜಿ ಕೊಟ್ಟಿದ್ದು, ಬಟ್ ಏನೂ ಆಗಿಲ್ಲ. ಇವತ್ತು ಬಂದಿದ್ದರು ಬೆಳಗ್ಗೆ, ಸಬ್ ಇನ್ಸ್ಪೆಕ್ಟರ್ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ.